7-8 ವರ್ಷದಿಂದ ಸ್ವಿಗ್ಗಿ ಅಂತ ಒಂದು ಆ್ಯಪು ನಾವು ನಿಮ್ಮ ಬಿಸ್ನೆಸ್ಸಿಗೆ ಹೆಲ್ಪ್ ಆಗ್ತೀವಿ, ನಿಮ್ಮ ಬಿಸ್ನೆಸ್ಗೆ ನಾವು ಸಹಕಾರಿ ಆಗ್ತೀವಿ ಅಂತ ಒಂದು 7-8 ವರ್ಷದ ಹಿಂದೆ 5%ಅಲ್ಲಿ ಬಂದಂಥ ಸ್ವಿಗ್ಗಿ ಅಂತ ಒಂದು ಆ್ಯಪು ಇವತ್ತು ಹೆಚ್ಚು ಕಡಿಮೆ 50-55-60% ತನಕ ಅವರು ಕಮಿಷನ್ ತಗೊತಾ ಇದ್ದಾರೆ. ಗ್ರಾಹಕರ ಮನಸ್ಸಿಗೆ ನಮ್ಮ ಹೋಟೆಲ್ಗಳಲ್ಲಿ ರೇಟ್ ಜಾಸ್ತಿ ಇದೆ ಅಂತ ಅನಿಸುತ್ತದೆ. ಆದರೆ ನಮ್ಮ 50% ಅವರು ತಿಂತಾಯಿದ್ದಾರೆ. ನಮ್ಮ ಹೋಟೆಲ್ ಅವ್ರಿಗೆ ಏನೂ ಸಿಗ್ತಾಯಿಲ್ಲ. ಉದಾಹರಣೆಗೆ 1,000 ರೂಪಾಯಿ ಸ್ವಿಗ್ಗಿ ಅಂತ ಆನ್ಲೈನಲ್ಲಿ ಬಿಸ್ನೆಸ್ ಆದರೆ ನಮಗೆ 350ರಿಂದ 400 ರೂಪಾಯಿ ರಿಟರ್ನ್ ಸಿಗುತ್ತೆ. ಅದು ಹರಸಾಹಸ ಪಡಬೇಕು, ನಾವು ತುಂಬ ಸಾಹಸ ಮಾಡಿ ಅವ್ರ ಜೊತೆಗೆ ಮೇಲ್ಗಳು ಫೈಟ್ ಮಾಡಿ ಆ ದುಡ್ಡನ್ನ ತಗೋಬೇಕು. ಹಾಗಾಗಿ ಹಿಂದಿನ ದಿನಗಳಲ್ಲಿ ಯಾವುದೇ ಆನ್ಲೈನ್ ಆ್ಯಪ್ಗಳಿಲ್ಲದೆ ಖಾಲಿ ಹೋಮ್ ಡೆಲಿವರಿ ಇಟ್ಕೊಂಡು ಬಿಸ್ನೆಸ್ ಮಾಡಿದಂಥ ಅನುಭವ ಎಲ್ಲ ಹೋಟೆಲರ್ಗೂ ಇದೆ. ಈಗ ಉದಾಹರಣೆಗೆ ಮೊನ್ನೆ ಗ್ಯಾಸ್ ಸಮಸ್ಯೆ ಆದಾಗ ಕಟ್ಟಿಗೆ ಒಲೆ ಹೊಡ್ಕೊಂಡು ಹೋಟೆಲ್ ನಡೆಸಿದ್ದೀವಿ. ಯಾವುದೇ ಆ್ಯಪ್ಗಳ ಸಹಾಯ ಇಲ್ಲದೆ ನಾವು ಹೋಟೆಲ್ ನಡೆಸೋಕ್ಕೆ ನಮ್ಗೆ ಗೊತ್ತು. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮ ಹೋಟೆಲ್ಗೆ ನಾವೇ ಮಾಲೀಕರಾಗಬೇಕು. ನಮ್ಮ ಗ್ರಾಹಕರಿಗೆ ನಾವೇ ಲಾಭ ಆದರೂ ನಾವೇ ಕೊಡಬೇಕು, ನಷ್ಟ ಆದರೂ ನಾವೇ ಕೊಡಬೇಕು. ಮಧ್ಯವರ್ತಿ ಬೇಡ ಅನ್ನುವ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಒಕ್ಕೊರಲಿನ ತೀರ್ಮಾನ ಆಗಬೇಕನ್ನೋ ಕಾರಣಕ್ಕಾಗಿ ನಿನ್ನೆ ಸಮಾಲೋಚನಾ ಸಭೆ ಅಂತ ನಡೆಸಿದ್ದೀವಿ. ಸೊ ಅಲ್ಲಿ ಸಹ ನಾವು ತೀರ್ಮಾನ ತಗೊಂಡಿದ್ದೀವಿ. 15ನೇ ತಾರೀಕು ಒಳಗಡೆ ಒಂದು ರೀಸನೇಬಲ್ ಪ್ರೈಸಿಗೆ ಸ್ವಿಗ್ಗಿ ಬಂದಿಲ್ಲ ಅಂತ ಹೇಳಿದ್ರೆ, ಈಗ ನಾವು ಬೆಂಗಳೂರಲ್ಲಿ ಮಾತ್ರ ಈ ಅಭಿಯಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಪ್ರದೇಶ್ ಹೋಟೆಲ್ ಸಂಘದವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇಡೀ ಕರ್ನಾಟಕದಲ್ಲಿ ಸ್ವಿಗ್ಗಿಯಿಂದ ನಾವು ಮುಕ್ತರಾಗಬೇಕಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಕೇವಲ ಸ್ವಿಗ್ಗಿ ಅಷ್ಟೇನಾ ಸರ್, ಬೇರೆ ಕಂಪನಿಗಳು ಝೊಮ್ಯಾಟೊ ಇವೇನಾದರೂ ಅದೇ ಥರ ಮಾಡ್ತಾ ಇದ್ದಾವೆ? ಅಲ್ಲ, ಸ್ವಿಗ್ಗಿಗೆ ಕಂಪೇರ್ ಮಾಡಿದ್ರೆ ಬೇರೆ ಎಲ್ಲ ಅಡ್ಡಿಲ್ಲ, ಸ್ವಲ್ಪ ಪರವಾಗಿಲ್ಲ. ಸ್ವಲ್ಪ ಗ್ರಾಹಕರ ಪರವಾಗಿ, ಮಾಲೀಕರ ಪರವಾಗಿ, ವ್ಯಾಪಾರಸ್ಥರ ಪರವಾಗಿ ಇದ್ದಾರೆ. ಸ್ವಿಗ್ಗಿಯವರಂತೂ ಭಯಂಕರವಾಗಿ ಲೂಟ್ ಮಾಡ್ತಾಯಿದ್ದಾರೆ. ಏನಂದರೆ ನಮ್ಮಲ್ಲಿ ಸ್ವಲ್ಪ ಅವರ ಮೇಲ್ಗಳನ್ನು ಮತ್ತು ಅವರ ಇನ್ಫಾರ್ಮೇಷನ್ಗಳನ್ನೆಲ್ಲ ನೋಡೋದು ಕಡಿಮೆ. ಯಾಕಂದರೆ ಬೇರೆ ಕೆಲಸದಲ್ಲೇ ಬ್ಯುಸಿಯಾಗಿರ್ತಾರೆ. ಯಾವುದೋ ಒಂದು ಬಿಸ್ನೆಸ್ ಬರ್ತಾಯಿದೆ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಆದರೆ ಅವರು ಹೆಂಗಂತ ಹೇಳಿದ್ರೆ ನಮ್ಮ ಲೂಪ್ ಹೋಲ್ಸನ್ನು ಅವ್ರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ನಾವು ಯಾವುದನ್ನು ಮೇಲ್ ನೋಡಲ್ವೋ ಅಥವಾ ಅವ್ರ ಅಗ್ರಿಮೆಂಟ್ ನೋಡೋ ಸಣ್ಣ ಅಕ್ಷರದಲ್ಲಿ ಒಂದು 10 ಪೇಜು 20 ಪೇಜ್ ಇರ್ತದೆ ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ. ಸೊ ಅದು ಬರೀ ಕಣ್ಣಲ್ಲಿ ಓದಲಿಕ್ಕೂ ಆಗೋದಿಲ್ಲ. ಸೊ ಇದು ಏನಿಲ್ಲ, ಮೇನ್ ಪಾಯಿಂಟನ್ನು ಟಿಕ್ ಮಾಡಿಬಿಟ್ಟು ನಾವು ಅಗ್ರಿಮೆಂಟ್ ಮಾಡ್ಕೊತೀವಿ. ನಾವು ಮಾಡಿರೋ ತಪ್ಪೇ ಅಲ್ಲೇ. ಆ್ಯಕ್ಚುಲಿ ನಾವು ಅಗ್ರಿಮೆಂಟ್ ಮಾಡಿ ಅವ್ರ ಹತ್ರ ನಾವು ಸೈನ್ ತಗೋಬೇಕಿತ್ತು. ನಾವು ನಿಮಗೆ ಫುಡ್ ಕೊಡೋದಾದರೆ ನಮ್ದು ಇಷ್ಟು ಕಂಡೀಷನ್ ಇದೆ, ಇದಕ್ಕೆ ನೀವು ಓಕೆ ಆದರೆ ಬನ್ನಿ ಅಂತೇಳಿ ನಾವು ಅಗ್ರಿಮೆಂಟ್ ಮಾಡಿ ಕೊಡಬೇಕಿತ್ತು. ಅವರೆಲ್ಲ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇನ್ನೊಬ್ಬರನ್ನ ಮೋಸ ಮಾಡಲಿಕ್ಕಂತಲೇ ಡಿಗ್ರಿ ಮಾಡಿದವರು ಅವರೆಲ್ಲ. ನಾನು ನೇರವಾಗಿ ಹೇಳ್ತೇನೆ, ಅವರು ಆಹಾರ ಕಳ್ಳರು. ಈ ಬೇರೆ ಕಳ್ಳರುಗಳೆಲ್ಲ ಇದ್ದಾರೆ, ಇವರು ಆಹಾರ ಕಳ್ಳರು. ಇವರು ಏನಂದರೆ, ನಾನು ದುಡ್ದಿದ್ರಲ್ಲಿ ನನ್ನ ಹೆಂಡತಿ ಮಕ್ಕಳು ತಿನ್ನಂಗಿಲ್ಲ, ನನ್ನ ತಂದೆ ತಾಯಿ ತಿನ್ನಂಗಿಲ್ಲ, ಅಥವಾ ಇದಕ್ಕೆ ಸಂಬಂಧಪಟ್ಟವ್ರು ಯಾರು ನಮ್ಮ ವರ್ಕರ್ಸು ತಿನ್ನಂಗಿಲ್ಲ, ಯಾರು ತಿನ್ನಂಗಿಲ್ಲ. ಯಾರೊಬ್ಬ ಮೂರನೇವ್ರು ತಿನ್ಕೊಂಡು ಹೋಗ್ತಾಯಿದ್ದಾನೆ. ಇದು ಖಂಡಿತವಾಗ್ಲೂ ನಾವು ಅವಕಾಶ ಕೊಡೋದಿಲ್ಲ. ನಾವು ಎಲ್ಲೇ ಬಿಸ್ನೆಸ್ ಮಾಡುವಾಗಲೂ ಅಲ್ಲಿ ಸ್ವಿಗ್ಗಿ ಮತ್ತು ಝೊಮ್ಯಾಟೊದ ಕಸ್ಟಮರ್ ಎಷ್ಟಿದ್ದಾರೆ ಅಂತ ನಾವು ಎಲ್ಲೂ ಸರ್ವೆ ಮಾಡೋದಿಲ್ಲ. ಅಲ್ಲಿ ನಮ್ಮ ಕಸ್ಟಮರ್ ಯಾರು ಅನ್ನುವ ಸರ್ವೆ ಮಾಡಿ ನಾವು ಹೋಟೆಲ್ ಮಾಡಿರೋದು. ಮುಂದಿನ ದಿನಗಳಲ್ಲಿ ಸ್ವಿಗ್ಗಿಯನ್ನಂತೂ ನಾವು ಕಂಪ್ಲೀಟ್ ಬಂದ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸ್ವಿಗ್ಗಿಯನಿಗೆ ನಾವೇನು ಫುಡ್ ಕೊಡೋದಿಲ್ಲ. ಯಾಕಂದರೆ ಗ್ರಾಹಕರಿಗೆ ಫಸ್ಟ್ ನಾವು ಮನವರಿಕೆ ಮಾಡಬೇಕು. ಸ್ವಿಗ್ಗಿಯವನು ಎಷ್ಟು ಮೋಸ ಮಾಡ್ತಾಯಿದ್ದಾನೆ, ನಿಮ್ಮಿಂದ ಎಷ್ಟು ಸುಲಿಗೆ ಮಾಡ್ತಾಯಿದ್ದಾನೆ ಅಂತ ನಾವು ಗ್ರಾಹಕರಿಗೆ ಮನವರಿಕೆ ಮಾಡಬೇಕು ಫಸ್ಟು. ಯಾಕಂದರೆ ನಮ್ಮದು ಇಲ್ಲಿ ಒಂದು ಕಾಫಿ 20 ರೂಪಾಯಿ ಇದೆ. ಸ್ವಿಗ್ಗಿಯಲ್ಲಿ ಒಂದು ಕಾಫಿ ಆರ್ಡ್ರ್ ಮಾಡಿದ್ರೆ ಆಲ್ಮೋಸ್ಟ್ 60 ರೂಪಾಯಿಗೆ ಹೋಗುತ್ತೆ ಒಂದು ಕಾಫಿ. ಅದು ಕಸ್ಟಮರು ಸಹ ಯಾಕೆ ಆ ಸ್ವಿಗ್ಗಿನ ಮೇಲೆ ಡಿಪೆಂಡ್ ಆಗಿದ್ದಾರೋ, 20 ರೂಪಾಯಿ ಕಾಫಿನ 60 ರೂಪಾಯಿ ಕೊಟ್ಟು ಯಾಕೆ ಕುಡಿತಾರಂತ ನಮಗೂ ಇನ್ನೂ ಅದನ್ನು ತಿಳ್ಕೊಳ್ಳೋಕ್ಕಾಗಲಿಲ್ಲ. ಆದ್ದರಿಂದ ಮೊದಲು ನಾವು ಗ್ರಾಹಕರಿಗೆ ಮನವರಿಕೆ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ. ಹೋಟೆಲಲ್ಲಿ ಬೋರ್ಡ್ ಹಾಕೋದು ಅಥವಾ ಬೇರೆ ಏನಾದ್ರು ಒಂದು ಇದು ಮಾಡಿ ಗ್ರಾಹಕರಿಗೆ ಮನವರಿಕೆ ಆಗಬೇಕು. ಯಾಕೆ 20 ರೂಪಾಯಿ ಕಾಫಿನ 60 ರೂಪಾಯಿ ಕೊಟ್ಟು ಕುಡಿತೀರಂತ ಮಾಡಿ ನಾವು ಈಗ ಇದ್ದಾರೆ ಝೊಮ್ಯಾಟೊದವರೆಲ್ಲ ಸ್ವಲ್ಪ ಓಕೆ, ತೊಂದರೆ ಇಲ್ಲ. ನಾವು ಸ್ವಿಗ್ಗಿಯನ್ನು ಕಂಪ್ಲೀಟ್ ನಿಷೇಧ ಮಾಡಿ ಝೊಮ್ಯಾಟೊ ಅಥವಾ ಇನ್ನು ಓನ್ಲಿ ಅಂತ ಯಾವುದ್ಯಾವುದು ಆ್ಯಪ್ಗಳು ಹೊಸಬರು ಬರ್ತಾಯಿದ್ದಾರೆ, ನಾವು ಅವ್ರ ಹತ್ರ ಇಷ್ಟು ಮಾಡಿ ಅವನು ಮತ್ತೆ ಹಿಂಗೆ ಸಂದೇಶ ಕೊಡ್ತಾಯಿದ್ದಾನೆ ಅಂದರೆ ನನ್ನ ಸ್ವಿಗ್ಗಿ ಕಂಪ್ನಿ ಲಾಸ್ ಇದೆ, ನನಗೆ ಎಷ್ಟು 1000 ಕೋಟಿ ಲಾಸ್ ಇದೆ ಅಂತ ಹೇಳಿ ಮತ್ತೆ ಮೆಸೇಜ್ ಕೊಡ್ತಾಯಿದ್ದಾನೆ. ನಮ್ಮ ಹತ್ರ 50% ಕಮಿಷನ್ ತಗೊಂಡು ಅವನಿಗೆ ಲಾಸ್ ಆಗ್ತಾಯಿದ್ದೇನೆ ಅಂದರೆ ಅದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಹರಾಮಿ ದುಡ್ಡು ಏನು ಮಾಡಬೇಕಂತ ಗೊತ್ತಾಗಲ್ಲ ಅಂತ. ಅವನು ಅದೇನೋ ಮಾಡ್ತಾ ಇರ್ಬೋದು, ನಮ್ಗೆ ಸಂಬಂಧ ಇರೋ ವಿಷಯ. ಆದರೆ ನಾವಂತೂ ಸ್ವಿಗ್ಗಿಗೆ ಇನ್ನೂ ನಾವು ಕೊಡೋದಿಲ್ಲ. ನಿಮ್ಮ ಪರಿಚಯ? ನವೀನ್ ಶೆಟ್ಟಿ, ಅಯೋಧ್ಯೆ ಗ್ರೂಪ್ ಆಫ್ ಹೋಟೆಲ್ಸ್.